ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಬ್ಲೂಬೆರೀಸ್ ಇದೆ. ಯಾವಾಗಲೂ ಚೆನ್ನಾಗಿ ತೊಳೆದು ಅರಿಶಿನ ಅಥವಾ ಉಪ್ಪು ಹಾಕಿ ತಿನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಸ್ವಲ್ಪ ಫಸ್ಟ್ ಟೈಮ್ ತೊಳೆದಾಗಿದೆ, ಸೆಕೆಂಡ್ ಟೈಮ್ ನೀರು ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಾ ಇದೀನಿ. ಇದನ್ನ ಒಂದು 1 ಅವರ್ ಬಿಟ್ಬಿಡ್ತೀನಿ ಹೀಗೇನೆ. ನೀವು ಓವರ್ ನೈಟ್ ಹಾಕಿ ಬಿಟ್ಟರು ಕೂಡ ಒಳ್ಳೇದು. ಯಾವುದೇ ಹಣ್ಣು ತಗೊಳ್ಳುವಾಗ್ಲೂ ಕೂಡ ಅರಿಶಿನ, ಉಪ್ಪು ಅಥವಾ ವೆನಿಗರು ಈ ರೀತಿ ಹಾಕಿ, ಅಥವಾ ಹುಣಸೆ ಹಣ್ಣು ಈ ರೀತಿ ಹಾಕಿ ಬಿಟ್ಟು ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ತೊಳೆದು ತಗೊಳ್ಳೋಣ ಎಲ್ರು ಕೂಡ. ಸ್ನೇಹಿತರೆ, ಇಲ್ಲಿ ನಾನು ಒಂದು 3 ತರ ಬೇಳೆ ಮತ್ತೆ ಅಕ್ಕಿ, 2 ತರ ಅಕ್ಕಿ ಹಾಕಿ ತೊಳೆದು ಒಂದ್ಸತಿ ಇನ್ನೊಂದ್ಸತಿ ನೀರು ಹಾಕಿದ್ದೀನಿ. ಬಿಳಿ ಅಕ್ಕಿ ಇದೆ, ಕೆಂಪು ಅಕ್ಕಿ ಇದೆ, ಮತ್ತೆ ಲೆಂಟಿಲ್ಸ್ ಅಲ್ಲಿ 2 ತರ ಲೆಂಟಿಲ್ಸ್ ಇದೆ, ತೂರ್ದದು ಮತ್ತೆ ತೊಗರಿ ಬೇಳೆ ಹಾಕಿದೀನಿ. ಅದೇ ತರ ಒಂದು ನೋಡಿ ಈ ತರ ಕಲರು, ಇದು ಹೆಸರು ಗೊತ್ತಿಲ್ಲ ನನಗೆ. ಸ್ವಲ್ಪ ಬ್ರೌನ್ ಬೇಳೆ ಇದೆ ಇದು, ಅದು ಮತ್ತೆ ಹೆಸರು ಬೇಳೆ. ಸೊ ಇಷ್ಟು ಹಾಕಿದೀನಿ. ಚೆನ್ನಾಗಿ ಈಗ ತೊಳೆದು ಇನ್ನೊಂದ್ಸತಿ ನೀರು ಹಾಕಿದೀನಿ. ಇದಕ್ಕೆ ಈಗ ಉಪ್ಪು ಅರಿಶಿನ ಹಾಕಿ ಬೇಯೋದಕ್ಕೆ ಇಡ್ತೀನಿ. ಇದನ್ನೇ ನಾನು ಬಿಸಿಬೇಳೆ ಬಾತ್ ಅಥವಾ ಕಿಚಡಿ ತರ ಮಾಡ್ಕೊಳ್ತೀನಿ. ಇವಾಗ ಎಣ್ಣೆ ಅರಿಶಿನ ಹಾಕಿ ನಾನು ಇದನ್ನ ಬೇಯಕ್ಕೆ ಇಡ್ತೀನಿ. ಸ್ನೇಹಿತರೆ, ಬಂದಿದ್ದ ಐಟಮ್ಗಳು ನನಗೆ 238 ರುಪೀಸ್ಗೆ ಏನೆಲ್ಲ ಬಂತು ನೋಡೋಣ ಬನ್ನಿ. ಸೊ ಮೊದಲಿಗೆ ಬನ್ನು ತುಂಬಾ ದಿನ ಆಗಿತ್ತು, ಸೊ ಇರ್ಲಿ ಹಸುವಾದಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡೆ. ಸೊ ಒಂದೊಂದು ರೇಟ್ ನನಗೆ ನೆನಪಿಲ್ಲ, ಹಾಗೆ ತೋರಿಸ್ತೀನಿ ನಿಮಗೆ. ಎಲ್ಲ ಸೇರಿ ನನಗೆ 238 ರುಪೀಸ್ ಆಯಿತು. ಸ್ಲಿಮ್ ಕೊಂತ ಬಂದಿದೆ. ಮತ್ತೆ ಟೊಮೆಟೊ ಸ್ವಲ್ಪ ಬಂದಿದೆ, ಮತ್ತೆ ಬೆಂಡೆಕಾಯಿ, ಮತ್ತೆ ಹಸಿಮೆಣಸಿನಕಾಯಿ ಸುಮಾರು ದಿವಸ ಆಗಿತ್ತು ತಗೊಂಡು. ನಾನು ಸ್ವಲ್ಪ ಚಿಲ್ಲಿ ಪೌಡರು ಮತ್ತೆ ಖಾರ ಅದೇ ಯೂಸ್ ಮಾಡ್ತಾ ಇದ್ದೆ. ಮತ್ತೆ ಆಲ್ಮೋಸ್ಟ್ 1 ವೀಕ್ ಆಗಿತ್ತು ವಿತೌಟ್ ಚಿಲ್ಲಿ, ಗ್ರೀನ್ ಚಿಲ್ಲಿ ನಾನು ಹಂಗೆ ಅಡುಗೆ ಮಾಡಿದ್ದೀನಿ. ಸೊ ಮಾಡ್ಬೋದು, ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಬದನೆಕಾಯಿ ತಗೊಂಡಿದ್ದೀನಿ, ಮತ್ತೆ ಒಂದು ಚಿಕ್ಕ ಸೋರೆಕಾಯಿ ಇದು ಆಯ್ತಾ, ಮತ್ತೆ ಸ್ವಲ್ಪ ಬನಾನಾ, ಇದು ಕೂಡ ಬೇಬಿ ಬನಾನಾ ಅಂತ ಇತ್ತು ಆಯ್ತಾ. ಬೇಬಿ ರೊಬಸ್ಟಾ ಅಂತಂದ್ರೆ ದೊಡ್ಡದು ಬರುತ್ತೆ, ಇದು ಸ್ವಲ್ಪ ಬೇಬಿ ಪಚ್ಚಬಾಳೆ ಹಣ್ಣು ಅಂತ ಹೇಳ್ಬೋದು. ಇದು ಕಾಯಿ ಟೊಮೆಟೊ, ಮತ್ತೆ ಸ್ವಲ್ಪ ಕ್ಯಾಪ್ಸಿಕಮು. ಸೊ ಬೆಸ್ಟ್ ಅಲ್ವಾ, 238 ರುಪೀಸ್ಗೆ ನನಗೆ ಇಷ್ಟೆಲ್ಲ ಬಂದಿದೆ. ಸೊ ನನಗೆ ಕೇಲ್ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಮತ್ತೆ ಇದು ಕೂಡ ಆಫರ್ ಇತ್ತು, 27 ರುಪೀಸ್ಗೆ ಇದು ಸಿಕ್ತು, ರೈಸ್ ಮುರುಕು. ಸೊ ಹಾಗಾಗಿ ಒಳ್ಳೇದು ಅನ್ನಿಸ್ತು ನನಗೆ, ಹಾಗಾಗಿ ತಗೊಂಡೆ ನೋಡಿ. ಮತ್ತೆ ಇನ್ನೊಂದು ಟೊಮೆಟೊ. ಸೊ ಇಷ್ಟು ಐಟಮ್ ನನಗೆ 238 ರುಪೀಸ್ಗೆ ಬಂದಿದೆ. ಸೊ ವರ್ತ್ ಇದೆ ಅಂತ ಅನ್ಸುತ್ತೆ ನನಗೆ. ನೋಡಿ, ಹಾಲು, ಬನ್ನು, ಟೊಮೆಟೊ, ಕ್ಯಾಪ್ಸಿಕಮ್ಮು, ಮುರುಕು, ಸೋರೆಕಾಯಿ, ಬಾಳೆಹಣ್ಣು, ಕೇಲ್, ಮತ್ತೆ ಕಾಯಿ ಟೊಮೆಟೊ 2 ಇದೆ ಆಯ್ತಾ, ಮತ್ತೆ ಬೆಂಡೆಕಾಯಿ, ಮತ್ತೆ ಹಸಿಮೆಣಸು, ಬದನೆಕಾಯಿ. ಇಷ್ಟು ಐಟಮ್ ಬಂದಿದೆ. 1 2 3 4 5 6 7 8 9 10 11 12 ಬಂದಿದೆ ಐಟಮ್. 12 ಐಟಮ್. ಇದು ಸಪ್ರೇಟ್ ಸೇರಿಸಿದ್ರೆ ಅಂದ್ರೆ ಇದನ್ನ ಸಪ್ರೇಟ್ ಆಗಿ ಹೇಳಿದ್ರೆ 13, ಬಟ್ ಒಟ್ಟು 12 ಐಟಮ್ಸ್ ಬಂದಿದೆ. ರಿಯಲಿ ಗುಡ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಸ್ಲಿಮ್ ಮಿಲ್ಕ್ ಕೂಡ ತುಂಬಾ ಬೆಸ್ಟ್ ಇರೋದ್ರಲ್ಲಿ ಉತ್ತಮ ಅಂತ ಹೇಳಿ ಇದನ್ನ ತಗೊಂಡಿದ್ದೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅರ್ಶನ ಆಗಿದೆ ನನ್ನ ಬೆರಳುಗಳು. ಸಾರಂತ ನೋಡಿ ಏನ್ ಮಾಡಿ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಬಿಸಿಬೇಳೆ ಬಾತ್ ಟೈಪ್ ಅಂತ ಹೇಳಿದ್ನಲ್ಲ, ರೆಡಿ ಆಯ್ತು. ಪಡವಲಕಾಯಿ ಹಾಕಿ ಇದು ನಾನು ಈ ರೀತಿ ಕಿಚಡಿ ರೆಡಿ ಮಾಡಿದ್ದೇನೆ. ಇದು ತುಂಬಾ ಚೆನ್ನಾಗಾಗುತ್ತೆ, ಯಾಕಂದ್ರೆ ನಾನು ಇಲ್ಲಿ ಕೆಂಪಕ್ಕಿ ಬಳಸಿರೋದಾಯ್ತಾ. ಯಾವ ಅಕ್ಕಿ ಬಳಸ್ತೀನಿ, ಯಾವ ಬೇಳೆ ಅದೆಲ್ಲ ಹೇಳ್ದೆ ಅಲ್ವಾ ನಿಮ್ಗೆ. ಕೆಂಪಕ್ಕಿ ಬಳಸಿದೀನಿ, ಚೆನ್ನಾಗಿ ಬೆಂದಿದೆ. ಈಗ ಊಟ ಮಾಡೋದಷ್ಟು. ಸ್ವಲ್ಪ ಮುರುಕು ಹಾಕಿ ನೀವು ಕೂಡ ಟ್ರೈ ಮಾಡಿ ಆಯ್ತಾ. ಪಡವಲಕಾಯಿ ಇತ್ತು ಅಂತ ಅಂದ್ರೆ ಮನೆಯಲ್ಲಿ, ಅಥವಾ ಯಾವುದೇ ತರಕಾರಿ ಆಗಿರ್ಬೋದು. ಸೊ ಡೆಫಿನೆಟ್ಲಿ ಒಂದು ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. 3 ತರ ಬೇಳೆ, 2 ತರ ಅಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಒಳ್ಳೇದು. ನಿಮ್ಮ ಹತ್ರ 1 ತರ ಬೇಳೆ ಇದ್ರು, 1 ತರ ಅಕ್ಕಿ ಇದ್ರು ಕೂಡ ಹಾಕಿ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಇರೋವಾಗ 2 ತರ 3 ತರ ಬೇಳೆಗಳು ಹಾಕಿ ಮಾಡ್ಬೋದು, ಹೆಲ್ದಿ. ಓಕೆನಾ. ಸೊ ಇದು ಚಕ್ಲಿ ಇದೆ, ನಾನು ಊಟ ಮಾಡಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಟೇಸ್ಟ್ ಅಂತೂ ತಿಂದು ನೋಡಿದ್ರೆ ಸಕ್ಕತ್ತಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ ಸ್ನೇಹಿತರೆ.